ವೀಕ್ಷಕರೇ, ನಿಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕಥೆಗೆ ಸುಸ್ವಾಗತ. ಈ ದಿನ ಕೂಡ ಒಂದು ಆತ್ಮೀಕ ಕಥೆಯನ್ನು ನೋಡೋಣ. ನರಕವು ಎಲ್ಲಿರುತ್ತದೆ? ಒಂದು ಗಣಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಂಥ ಒಬ್ಬ ತರುಣವಾದಂಥ ಯುವಕನಿದ್ದ. ಅವನು ಸುವಾರ್ಥ ಸೇವೆಗೆ, ಸುವಾರ್ಥ ಕೂಟಗಳಿಗೆ, ಸಭೆಗಳಿಗೆ ಹೋಗಿ ಒಳ್ಳೆ ಮಾನಸಾಂತರ ಪಟ್ಟಂಥ ಒಬ್ಬ ಕ್ರೈಸ್ತನಾಗಿದ್ದನು. ಹೀಗಿರುವಾಗ ಅವನು ಕ್ರಿಸ್ತನ ಸೇವೆಯನ್ನು ತನ್ನಿಂದ ಸ್ವಲ್ಪ ಆದರೂ ಮಾಡಬೇಕೆಂಬುದಾಗಿ ಅಭಿಲಾಷಿಸಿ ಕ್ರೈಸ್ತ ಕರಪತ್ರಗಳನ್ನು ಕೊಂಡುಕೊಂಡು ಸಿಕ್ಕಿದ ಜನರಿಗೆ ಎಲ್ಲ ಅದನ್ನು ಕೊಡುತ್ತಾ ಬರುತ್ತಿದ್ದನು. ಒಂದು ಸಲ ಅವನು ಎಂದಿನಂತೆ ಆ ಕರಪತ್ರಗಳನ್ನು ಹಂಚುತ್ತಿರುವಾಗ ಅವನ ಹಳೆಯ ಸ್ನೇಹಿತರಲ್ಲಿ ಕೆಲವರು ಬಂದು ಅವನಿಗೆ ತೊಂದರೆ ಕೊಟ್ಟರು. ಅವನಾದರೂ ನಮ್ರ ಭಾವದಲ್ಲಿ ಯೇಸುವಿನಿಂದ ತನಗೆ ದೊರೆತ ರಕ್ಷಣೆಯ ಕುರಿತಾಗಿ ಮಾತನಾಡಲಾರಂಭಿಸಿದನು. ಇದನ್ನು ಕೇಳಿ ಅವರು ಗೇಲಿ ಮಾಡಲು ತೊಡಗಿದರು. ಅದರಲ್ಲಿ ಒಬ್ಬನು, ನರಕವು ಎಲ್ಲಿರುತ್ತದೆ ಎಂಬುದಾಗಿ ಕುರಿತು ನನಗೆ ಹೇಳು ನೋಡೋಣ, ಆಗ ನಾನು ಯೇಸುವನ್ನು ನಂಬ್ತೇನೆ ಎಂಬುದಾಗಿ ಅವನ ತಮಾಷೆ ಮಾಡುವುದಕ್ಕಾಗಿ ಕೀಟಲೆಯ ಪ್ರಶ್ನೆಯನ್ನು ಕೇಳತೊಡಗಿದ. ಇದನ್ನು ಕೇಳಿ ಆ ತರುಣನು ತುಸು ತಡ ಮಾಡಿ ಸ್ವಲ್ಪ ಯೋಚನೆ ಮಾಡಿ ಅವನು ಹೇಳಿದ, ಆ ಪ್ರಶ್ನಿಸಿದವನನ್ನೇ ದೃಷ್ಟಿಸಿ ನೋಡಿ, ನರಕವು ಎಲ್ಲಿ ಇರುತ್ತದೆಂದು ಹೇಳಬೇಕೆ? ಹೇಳ್ತೇನೆ, ಕೇಳು ಎಂಬುದಾಗಿ ಅವನು ಹೇಳಿದ. ಕ್ರಿಸ್ತನಿಲ್ಲದ ಜೀವನ ಮಾನದ ಕೊನೆಯಲ್ಲಿರುತ್ತದೆ, ಅಥವಾ ಕ್ರಿಸ್ತನಿಲ್ಲದ ಜೀವಿತದಲ್ಲಿ ನರಕವು ಇರುತ್ತದೆ ಎಂಬುದಾಗಿ ಅವನು ಹೇಳಿದ. ಪ್ರಿಯ ದೇವ ಜನರೇ, ನಿಜವಾಗಲೂ ಅವನು ಹೇಳಿದಂಥ ವಿಷಯದಲ್ಲಿ ಸತ್ಯ ಇದೆ. ಕ್ರಿಸ್ತನಿಲ್ಲದ ಜೀವನ ಅದು ಒಂದು ನರಕದ ಜೀವನ. ಕ್ರಿಸ್ತನಿರುವಂಥ ಜೀವನ ಅದು ಪರಲೋಕದ ಜೀವನ ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ಅದಕ್ಕೆ ಜ್ಞಾನೋಕ್ತಿಯ 16ನೇ ಅಧ್ಯಾಯ 25ನೇ ವಚನ ಹೇಳ್ತದೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವಂಥ ಒಂದು ದಾರಿ ಉಂಟು, ಅದು ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಮರಣ ಮಾರ್ಗವನ್ನು ಬಿಟ್ಟು ಸತ್ಯದ ಮಾರ್ಗವಾಗಿರುವ ಯೇಸುವಿನ ಬಳಿಗೆ ಬಾ, ನಿನ್ನ ಜೀವನ ಪಾವನವಾಗ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೊಂದು ಆತ್ಮೀಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ನಿಮ್ಮ ಸಹೋದರ ಪೌಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು.